ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಿನ್ನೆ ಒಂಬತ್ತು ಗಂಟೆಗೇನೋ ನಾವು ವಿಡಿಯೋ ಮಾಡಿ ಹಾಕಿದ್ದೆ. ಶಾರ್ಟ್ ವಿಡಿಯೋ ಹೆಂಗೆ ನೀವು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ನೋಡಬೇಕು ಅಂಥೇಳಿ ಅದನ್ನು ನಾನು ಸ್ಕ್ರೀನ್ ರಿಕಾರ್ಡರ್ ಮಾಡಿ ನಿಮ್ಗೆ ಏನು ಮಾಡಿದ್ದೆ ಅಂದರೆ ಶೇರ್ ಮಾಡಿದ್ದೆ, ಯಾವ ರೀತಿಗೆ ನಾವು ಕ್ಲಿಕ್ ಮಾಡಿದರೆ ಬರುತ್ತೆ ಅಂಥೇಳಿ. ಆದರೆ ಮಾರ್ನಿಂಗ್ ಆಗ್ತಾ ಏನಾಗಿದೆ ಅಂತಂದರೆ ಅದು ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗಳಿಗೆ ಶೋ ಆಗ್ತಾ ಇಲ್ಲ. ಏನು ಕಾರಣ ಇರ್ಬೋದು ನೋಡಿ. ಏನಾಗಿರ್ತಾವೆ ಅಂತಂದರೆ ಒಂದು ಕಾಲೇಜ್ಗಳು, ನಿನ್ನೆ ನಾನು BSc ನರ್ಸಿಂಗ್ ಒಳಗಡೆ ಕಾರವಾರ ಗೌರ್ಮೆಂಟ್ ಕಾಲೇಜು ನಂಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂತಂದರೆ ಅದರಲ್ಲಿ ಡಾಟಾದಲ್ಲಿ ಮಿಸ್ ಆಗಿರ್ತಾವೆ. ಅದನ್ನು ಮತ್ತೆ ಏನು ಮಾಡ್ತಿರ್ತಾರೆ, ಅವರು ಅಪ್ಡೇಟ್ ಮಾಡ್ತಿರ್ತಾರೆ. ಯಾರು ಕಂಪ್ಲೀಟ್ ಮಾಡ್ತಾರೆ, ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅದನ್ನು ಐಡೆಂಟಿಫೈ ಮಾಡ್ಕೊತಾರೆ, ಮತ್ತು ಅದನ್ನು ಆ್ಯಡ್ ಮಾಡಿ ಅಪ್ಡೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ. ಹಾಗೆ ಸಡನ್ನಾಗಿ ಇವರು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಾ BPTಗೆ ಹೋಗಿ ಸೊ ಇದಕ್ಕೆ ಕ್ಲಿಕ್ ಮಾಡ್ತೀನಿ. BPT ನೋಡಿದ್ವಿ, BPTಗೆ ಕ್ಲಿಕ್ ಮಾಡಿದರೆ ಸರ್ವರ್ ಎರರ್ ಬರ್ತಾಯಿದೆ. ದ ಫೈಲ್ ಈಸ್ ನಾಟ್ ಫೌಂಡ್ ಅಂತ ಬರ್ತಾಯಿದೆ. BSc ನರ್ಸಿಂಗ್ ಮಾತ್ರ ಓಪನ್ ಆಗ್ತಾಯಿದೆ, ಇದರದ್ದೇನೇ ಪ್ರಾಬ್ಲಮ್ ಇಲ್ಲ ಅಂತ. ಆದರೆ AHSಗೆ ನೋಡಿ, AHS ಕ್ಲಿಕ್ ಮಾಡಿದರೆ ಕೂಡ ಈ ರೀತಿ ಬರ್ತಾಯಿದೆ. ಯಾಕೆ ಅಂದರೆ ಹೊಸ ಕಾಲೇಜುಗಳು ಲೇಟಾಗಿ ಬಂದಿರ್ತವೆ, ಸಬ್ಮಿಟ್ ಆಗಿರ್ತವೆ, ಅವುಗಳನ್ನು ಇದರಲ್ಲಿ ಸೇರಿಸಲಿಕ್ಕೆ ಇದನ್ನು ಬಂದ್ ಮಾಡಿರ್ತಾರೆ ಅಷ್ಟೇ. ಸೀಟ್ ಮ್ಯಾಟ್ರಿಕ್ಸ್ ಬಂದ್ ಆಗಿದೆ ಅಂತ ಅಂದ್ಕೊಂಡ್ರೆ ಅದು ಅರ್ಥ ಏನಂತಂದರೆ ಬಂದಾಗಿದೆ ಅಂತ ಅರ್ಥ ಅಲ್ಲ. ಅದು ಸೀಟ್ ಮ್ಯಾಟ್ರಿಕ್ಸ್ ಓಪನ್ ಆಗ್ತಾ ಇಲ್ಲ ರೀ ಅಂತಂದರೆ ಮೀನಿಂಗು ಬಂದಾಗಿದೆ ಅಂತ ಅರ್ಥ ಅಲ್ಲ. ಅವರು ಅಪ್ಡೇಟ್ ಮಾಡ್ತಿರ್ತಾರೆ. ಇದು ಹೋಗ್ತಾ ಚೇಂಜ್ ಆಗುತ್ತೆ, ಅರ್ಜೆಂಟ್ ಮಾಡೋಂಗಿಲ್ಲ. ಯಾಕಂದರೆ 30 ತಾರೀಕು ಲಾಸ್ಟ್ ಡೇಟ್ ಇದೆ. ಆಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ನೋಡಲೇಬೇಕು, ಯಾಕಂದರೆ ನಿಮ್ಮ ಕಾಸ್ಟಲ್ಲಿ ಸೀಟ್ ಇದೆ ಅಂತ ಗೊತ್ತಾಗುತ್ತೆ. ನೀವು ಆಪ್ಷನ್ ಎಂಟ್ರಿ ಲಿಂಕ್ ಒಳಗಡೆ ಹೋದರೂ ಕೂಡ ಅಲ್ಲಿ ಕೂಡ ನಿಮಗೆ ಕಾಲೇಜ್ ಕಾಣಿಸ್ತವೆ, ಆದರೆ ಅದರಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅಂತ ಕಾಣಿಸೋದಿಲ್ಲ, ಬಟ್ ಲಿಸ್ಟ್ ಕಾಣಿಸುತ್ತೆ. ಆಪ್ಷನ್ ಎಂಟ್ರಿ ಒಳಗಡೆ ಹೋದರೂ ಕೂಡ ಕಾಣಿಸುತ್ತೆ. ಆದರೆ ಸೀಟ್ ಮ್ಯಾಟ್ರಿಕ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವ ಕಾಸ್ಟಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ನೋಡ್ಕೊಂಡು ಹಾಕಿದ್ದಕ್ಕೆ ನಿಮಗೆ ಸ್ವಲ್ಪ ವರ್ತ್ ಇರುತ್ತೆ. ಹೌದಪ್ಪ, ನನಗೆ ಸೀಟ್ ಇರುವಂಥ ಕಾಲೇಜ್ಗಳಿಗೆ ಮಾತ್ರ ಹಾಕಿದ್ದೆ ಅಂತ ಕಾನ್ಫಿಡೆಂಟ್ ಇರುತ್ತೆ. ಅದೇ ನೀವು ಯಾವುದೋ ಗೊತ್ತಿಲ್ಲದೆ ಒಂದು ಸೀಟ್ ಇರುವಂಥದ್ದು ಅಥವಾ 0 ಇರುವಂಥ ಕಾಲೇಜ್ಗಳಿಗೆ ಒಂದು 20 ಕಾಲೇಜ್ ಎಂಟ್ರಿ ಮಾಡಿರಿ ಅಂತ ಅನ್ಕೊಳ್ಳೋಣ. ಅದರಲ್ಲಿ 10 ಕಾಲೇಜ್ ಬರೀ 0 ಇದ್ದು, ತಪ್ಪು ಯಾರ್ದು? ನಿಮ್ಮದು. 10 ಕಾಲೇಜಲ್ಲಿ ನಿಮಗೆ ಸೀಟ್ ಹತ್ತೋದಿಲ್ಲ ಅಂತ ತಿಳ್ಕೊಳ್ಳೋಣ. ಅವಾಗ ನಿಮ್ಗೆ ಏನು ಫಸ್ಟ್ ರೌಂಡಲ್ಲಿ ಸೆಲೆಕ್ಷನೇ ಆಗೋದಿಲ್ಲ. ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಿ. ಏನಂದರೆ ನಾನು 20 ಕಾಲೇಜ್ ಹಾಕಿದ್ದೆ, ಆದರೆ ನಂಗೆ ಸೀಟ್ ಸಿಕ್ಕಿಲ್ಲ ಅಂತೇಳಿ. ಆ್ಯಕ್ಚುಲಿ ತಪ್ಪು ನಿಮ್ಮದಿದೆ. ಯಾಕಂತಂದರೆ ನೀವು 0 ನೋಡಿ ಹಾಕಿದ್ದೀರಾ, ನೀವು ಸರಿಯಾಗಿ ಹಾಕಲಿಲ್ಲ ಅಂತ ಅರ್ಥ. ಅದಕ್ಕೆ ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಸ್ವಲ್ಪ ವೇಟ್ ಮಾಡಿ. BPTಗೆ ಸೀಟ್ ಮ್ಯಾಟ್ರಿಕ್ಸ್ ಇದು ಹೋಗ್ತಾ ಅಪ್ಡೇಟ್ ಆಗುತ್ತೆ. ಮಧ್ಯಾಹ್ನ ತನಕ ಅಪ್ಡೇಟ್ ಆಗ್ಬೋದು. ಯಾಕಂದ್ರೆ ನಿನ್ನೆ ಈವ್ನಿಂಗಲ್ಲಿ ನಾನೇ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ತೋರಿಸಿದ್ದೀನಿ. ಇದು ಓಪನ್ ಆಗ್ತಾಯಿದ್ದು, ಬಟ್ ಈಗ ಓಪನ್ ಆಗ್ತಾಯಿಲ್ಲ ಅಂತಂದರೆ ಅಪ್ಡೇಟ್ ಮಾಡ್ತಾಯಿದ್ದಾರೆ ಅಂತ ಅರ್ಥ.